ಉಚ್ಚಾಟನೆ ಪರ್ವ ಮತ್ತೆ ಶುರುವಾಗಿದೆ ಸರ್ ಬಿಜೆಪಿ ಇವತ್ತು ಮತ್ತೆ ಇಬ್ಬರು ಮಾಡಿದೆ ಸರ್. ಏನು ಅವರು ಅವ್ರನ್ನ ರಕ್ಷಣೆ ಮಾಡ್ಬೇಕಂತೇಳಿ ವಿಜೇಂದ್ರ ಭಾಳ ಪ್ರಯತ್ನ ಮಾಡಲ್ಲ. ನಮ್ಮನ್ನು ಹೊರಗೆ ಹಾಕ್ಬೇಕಂತ ಭಾಳ ಪ್ರಯತ್ನ ಮಾಡಿದ್ದ, ಯಶಸ್ವಿಯಾಗಿದ್ದ. ಈಗ ಅವನ್ನ ಉಳಿಸೋಲಕ್ಕೆ ಪ್ರಯತ್ನ ಮಾಡಿದ್ದ, ವಿಫಲ ಆದ. ವಿಜೇಂದ್ರನ ಅತ್ಯಂತ ಅವರು ಆತ್ಮೀಯರು ವಿಜೇಂದ್ರ ಜೊತೆಗೆ. ನಿಮ್ಗೇನೂ ಆಗೋದಿಲ್ಲತ್ತ ಅವರು ಭರವಸೆ ಕೊಟ್ಟಿದ್ರು. ಯತ್ನಾಳ್ ಅಷ್ಟೇ ಹೊರಗೆ ಹಾಕ್ತೀವಿ, ಉಳ್ಕಿದನ್ನು ಹಾಕೋದಿಲ್ಲ. ನೀವೆಲ್ಲ ಸಾಕಷ್ಟು ನಮ್ಮ ಜೊತೆಗಿದ್ದೀರಿ, ನಾವು ಯಾವಾಗ ಎಲ್ಲಿ ಓಟ್ ಹಾಕಂದಿರಿ ಅಲ್ಲಿ ಹಾಕಿರಿ, ಭಾಳ ಸಮಾಧಾನ ಇದೆ ವಿಜೇಂದ್ರ ಮತ್ತು ಅವ್ರ ಪೂಜ್ಯ ತಂದೆಯವ್ರು ಹೇಳಿದ್ರು. ಆದ್ರೆ ಕೇಂದ್ರ ವರಿಷ್ಠ ಮಂಡಳಿ ಯತ್ನಾಳ್ ಮ್ಯಾಗ ತಗೊಂಡ ಕ್ರಮ ಅವ್ರಿಗೂ ಭಾಳ ಅಸಂತೃಪ್ತಿ ಇತ್ತು. ಅದಕ್ಕೆ ಇದನ್ನು ಎರಡಕ್ಕೂ ಒಂದು ಪರಿಹಾರ ಕಂಡುಹಿಡ್ಬೇಕಂತೇಳಿ ಒಂದು ಕ್ರಮ ವಿಜೇಂದ್ರನ ಒಂದು ಸ್ಪಷ್ಟವಾದ ಸಂದೇಶ ಕೊಡಲಿಕ್ಕೆ ಕೇಂದ್ರ ಹೈಕಮಾಂಡ್ ನಿರ್ಣಯ ಮಾಡಿದೆ ಅಂತ ನನಗೆ ಅನ್ನಿಸ್ತದೆ. ರಾಜ್ಯಾಧ್ಯಕ್ಷ ನೇಮಕಾತಿ ವಿಚಾರದಲ್ಲಿ ಏನು ಅಂತಾನೆ ಏನಿಲ್ಲ, ಅವರು ಪಕ್ಷದ ಈಗ ನೋಡ್ರಿ ಆ ಯುದ್ಧ ಒಂದು ನಡೀತು ಪಾಕಿಸ್ತಾನದ್ದು, ಹಿಂಗಾಗಿ ಏನೋ ಸ್ವಲ್ಪ ಅವರು ಬಿಜಿ ಅದಾರ. ಆದಷ್ಟು ಬೇಗನೆ ಮಾಡ್ಬೋದು. ರಾಜ್ಯ ಉಸ್ತುವಾರಿ ಅವರು ಇಲ್ಲ, ಉಸ್ತುವಾರಿಯವರು ಅವರೇ ಹೇಳ್ಯಾರಲ್ರಿ. ಈಗ ಯಾಕಂದ್ರೆ ಅನೇಕ ಮಾಧ್ಯಮಗಳು ಬಂದೈತಿ, ಪಕ್ಷದ ಸಂಘಟನೆ ಕುಸಿದು ಬಿಟ್ಟೈತಿ, ಯಾವುದೇ ರೀತಿ ಒಳ್ಳೆಯ ಒಂದು ಪಕ್ಷದ ಇದು ಇಲ್ಲ. ಅದಕ್ಕೆ ಒಂದು ಫೇಕ್ ಒಂದು ಸರ್ವೆ ಮಾಡಿ ಯಾವುದೋ ಒಂದು ಕೆಲಸಕ್ಕೆ ಬರಲಾರ ಏಜೆನ್ಸಿಗಳಿಗೆ ಕೊಟ್ಟು 160 ಸೀಟ್ ಬರ್ಕೋತೇಳಿ ಅಂದ್ರೆ ವೈಭವೀಕರಣ ಮಾಡ್ಕೊಳಕ್ ಮಾಡಿತ್ತು. ಅಂದ್ರೆ ವಿಜೇಂದ್ರಗೆ ಭಯ ಬಂದಿದೆ, ತೆಗೆದು ಬಿಡ್ತಾರೆ ಈಗಲೇ ಬರ್ತಾ ಹೇಳ್ತಾರೆ. ಜನಪ್ರಿಯ ಎಲ್ಲ ಇದ್ದಾಗೂ ಸಹಿತ 104, 110 ದಾಟಲಿಲ್ಲ. ಈಗ 160 ಎಕರೆ ಹಾಸಿ ಬರ್ತಾವು. ಏನಾರ ಒಂದು ಕಾಣಬೇಕಲ್ಲ. ನಮ್ಮಲ್ಲಿ ಜಾತಿ ಸಮೀಕರಣ ಆಗಿದೆ. ಸರಿಯಾಗಿ ಸಮರ್ಪಕವಾಗಿ ಒಬ್ಬ ವಿರೋಧ ಪಕ್ಷ ಆಗಿ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ಸನ್ನು ಇವತ್ತು ಜನರ ಮುಂದೆ ಬೆತ್ತಲೆ ಮಾಡುವಂಥದ್ದು ಏನಾದರೂ ಯಾವುದಾದ್ರೂ ಆರೋಪಗಳು ಗಂಭೀರವಾದಂಥ ಪ್ರಕರಣಗಳನ್ನ ತೆಗೆದು ಯಶಸ್ವಿಯಾಗಿ ಯಾವುದಾದ್ರೂ ಒಬ್ಬ ಮಂತ್ರಿಯಿಂದ ರಾಜೀನಾಮೆ ಕೊಡಿಸುವಂಥದ್ದಾಗಿದೆ. ಒಂದೂ ಆಗಿಲ್ಲ. ಈ ರೀತಿ ಇದರಿಂದ ಏನಾಗಿದೆ ಅಂದ್ರೆ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಹಿಂದೂಗಳ ರಕ್ಷಣೆ ಇಲ್ಲ. ಪಕ್ಷದ ನಾಯಕತ್ವದಲ್ಲಿ ಹಿಂದೂಗಳ ಬಗ್ಗೆ ಮಾತಾಡೋದಿಲ್ಲ, ಹಿಂದೂಗಳು ಕೊಲೆ ಆದರೂ ಮಾತಾಡೋದಿಲ್ಲ, ಒಂದು ಕಡೆ ಭ್ರಷ್ಟಾಚಾರ ಬಗ್ಗೆ ವಿಧಾನಸಭೆಯಲ್ಲಿ ಮಾತಾಡೋದಿಲ್ಲ. ಮತ್ತು ಪಕ್ಷ ಹಂಗೆ ಬೆಳವಣಿಗೆ ಆಗ್ತದೆ. ಅದಕ್ಕೇ ಕೇಂದ್ರ ಹೈಕಮಾಂಡ್ ಭಾಳಷ್ಟು ಬೇಸರ ವ್ಯಕ್ತಪಡಿಸಿ ಭಾಳ ಅಸಮಾಧಾನ ಆಗಿ ಇವತ್ತೇನು 3 ದಿವಸ ಬಂದಾರ್ತಾರೆ ನಮ್ಮ ಅಗರ್ವಾಲ್ ಅವರು. ಅವರೆಲ್ಲ ಸರಿಯಾಗಿ ಎಲ್ಲ ಜಿಲ್ಲೆಯ ಮುಕ್ತವಾಗಿ ಚರ್ಚೆ ಮಾಡಬೇಕು. ಅಲ್ಲಿ ಕಾರ್ಯಕರ್ತರು ಕೆಲವೊಂದು ಅಧ್ಯಕ್ಷರಂತರೂ ವಿಜೇಂದ್ರ ಮಾಡಿದ್ದದ. ಅವರಂತರೂ ವಿಜೇಂದ್ರ ಭಾರಿ ಐತ್ರಿ, 224ಕ್ಕೆ 245 ಬರುವ ಸಂಭವ ಸೀಟುಗಳು ಹೇಳಿದ್ರು ಹೇಳ್ಬೇಕಾರೆ. 224ಕ್ಕೆ 245 ಬರ್ತವೆ. ವಿಜೇಂದ್ರ ಅಷ್ಟು ಪ್ರಭಾವ ಇದೆ. ತುಂಬಿ ಹೊರಗೆ MLA ಅದನ್ನು ಕೇಳಬಾರ್ದು. ಸಾಮಾನ್ಯ ಕಾರ್ಯಕರ್ತರು, ನಿಷ್ಠಾವಂತ ಕಾರ್ಯಕರ್ತರು, ಅನೇಕ ವರ್ಷಗಳಿಂದ ಪಕ್ಷ ಕಟ್ಟಿದಂಥವ್ರು ಕುಂಟ್ರಿಸ್ಕೊಂಡು ಈ 1 to 1 ಚರ್ಚೆ ಮಾಡಿ ಗುಂಪಿನಾಗ ಕೇಳಿದ್ರೆ ಯಾರು ಯಡಿಯೂರಪ್ಪ ವಿರುದ್ಧ ಹೇಳೋದಿಲ್ಲ, ವಿಜೇಂದ್ರ ವಿರುದ್ಧ. ಒಬ್ಬೊಬ್ಬರನ್ನ ಕರೆದು ಹೇಳಿದ್ರೆ MLAಗಳನ್ನು ಕರೆದು ಕೇಳ್ರಿ, ಲೋಕಸಭಾ ಸದಸ್ಯನೂ ಕೇಳ್ರಿ. ಮಾಜಿ ಮೊನ್ನೆ ಸೋತ್ರಲ್ಲ ಲೋಕಸಭೆಗೆ ಮತ್ತು ಮೊನ್ನೆ ವಿಧಾನಸಭೆಗೆ ಸೋತ್ರನ್ನು ಪ್ರತಿಯೊಬ್ಬರು ಇಂಡಿವಿಜುವಲ್ ಅಲ್ಲಿ ಪ್ರಮುಖ ಕಾರ್ಯಕರ್ತನ ಕೇಳ್ತಾರೆ, ಅವ್ರ ಅಭಿಪ್ರಾಯ ತಗೋರಿ. ಅಂದ್ರೆ ತಗೊಂಡ್ರೆ ಮಾತ್ರ ಕರ್ನಾಟಕದಲ್ಲಿ ಬಿಜೆಪಿ ಮುಂದಿನ ಚುನಾವಣೆಯಲ್ಲಿ ಬಹುಮತದಿಂದ ರಾಜ್ಯದಲ್ಲಿ, ಯಾಕಂದ್ರೆ ಈ ಕಾಂಗ್ರೆಸ್ ಸಾಕಾಗಿದೆ. ಕಾಂಗ್ರೆಸ್ನ ಭ್ರಷ್ಟಾಚಾರ ಅದು ಅಲ್ಲಿಗೆ ಹೋಗಿ ಆಕಾಶಕ್ಕೆ ಹೋಗಿ ಮುಟ್ಬಿಟ್ಟಿದೆ ನೋಡ್ರಿ. ಸರ್ಕಾರ ದುಡ್ಡಿನಿಂದ ಇವತ್ತು DK ಶಿವಕುಮಾರ್ ಕೇಸಿಗೆ ನಾ ಹಾಕಿದ ಕೇಸಿಗೆ 2,48,00,000 ಬಿಲ್ ಕೊಟ್ಟಾರ ಕಪಿಲ್ ಸಿಬಲ್ ಅವರು. ಅಂದ್ರೆ ಸರ್ಕಾರ ದುಡ್ಡು ಯಾಕ್ರಿ? ಅವರು ಭ್ರಷ್ಟಾಚಾರ ಮಾಡಿದವ್ರು ಯಾರು? ವ್ಯಕ್ತಿಗೆ ಅವ್ರು ಫ್ರೀ ಕೊಡ್ಬೇಕಲ್ಲ. ಈ ಸಿದ್ದರಾಮಯ್ಯ ನಾವು ಮೂಡೋದು ಸರ್ಕಾರ ಯಾಕೆ ಕೊಡ್ಬೇಕು? ನೀವು ಸ್ವಂತ ಕೊಟ್ರಿ, ನೀವು ಏನು ಬಡವರದಿರ, ನೀವು ಲೂಟಿ ಮಾಡಕತ್ರಿ. ಎಲ್ಲರೂ ಹೇಳ್ತಾರೆ 40% BJP 40% ಅಂತ ಹೇಳ್ತಾರೆ. ಇವತ್ತು ಅವ್ರ ಮಾನಹಾನಿ BJP ಮೇಲೆ. ನೀವೇನು ಮಾಡಿದ್ರಪ್ಪ ಅವಾಗ? 40% ಅದ PCM ಅಂತ ಹಾಕಿದ್ರು. ನೀವು ಯಾಕೆ ಅವಾಗ ಅವ್ರ ಮ್ಯಾಗ ನೀವು ಮೊನ್ನೆನೆ ಪಾಪ ಚಲವಾದಿ ನಾರಾಯಣ ಸ್ವಾಮಿ ನಮ್ಮ ಪ್ರಧಾನಮಂತ್ರಿ ಮೋದಿಯವ್ರಿಗೆ ಬೈದ ಮೇಲೆ ಪಾಪ ಒಬ್ಬ ದಲಿತ ಮುಖಂಡ ಅವ್ರಿಗೆ ಪ್ರಿಯಾಂಕಾ ಖರ್ಗೆ ಟಕ್ಕರ್ ಕೊಟ್ಟರು. ಅವ್ರು ರಾತ್ರಿ ಯಡಿಯೂರಪ್ಪ ಫೋನ್ ಮಾಡಿ ನೀವು ಖರ್ಗೆ ಮಂತನ ಬಗ್ಗೆ ಮಾತಾಡಿ ಬರ್ತೀವಿ ಸೂಚನೆ ಕೊಡ್ತಾರೆ.
ಇವ್ರು ಹೊಂದಾಣಿಕೆ ಜಮೀರ್ ಅಹಮದ್ ಖಾನಂಗ್ ಮಾತಾಡ್ಬೇಡ, ಮಾತಾಡಿದ ವಿರೋಧ ಪಕ್ಷ ಪಾಪ ಚಲೋದ ನಾರಾಯಣ ಸಾಹೇಬ್ ಒಬ್ಬ ನಿಷ್ಠೆಯಿಂದ ಏನೋ ಒಬ್ಬ ದಲಿತರೊಳಗ ಒಂದು ಇಷ್ಟು ಗಟ್ಟಿಯಾಗಿ, ಎಷ್ಟೋ ದಲಿತರ ಮುಖಂಡರು ಅದಾರ, ಆದ್ರೆ ಇಷ್ಟು ಗಟ್ಟಿಯಾಗಿ ಖರ್ಗೆ ಅವರ ಬಗ್ಗೆ ಮಾತಾಡುವಂತ ಒಂದು ಧೈರ್ಯ ತೋರಿಸೋದ್ರಿಂದ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಚಲವಾದಿ ನಾರಾಯಣ ಸ್ವಾಮಿ ಅವ್ರಿಗೆ. ಯಾಕಂದ್ರೆ ನಿಷ್ಠೆಯನ್ನು ಮಾಡ್ಲಕತ್ತಾರ. ಮೋದಿಯವ್ರಿಗೆ ಬಾಯಿಗೆ ಬಂದಂಗೆ ಬೈತಾರ. ಯಾರು ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾರ ನಾಗರಹಾವ ಇದ್ದಂಗೆ ಹೇಳ್ತಾರ ಹಿಂದೆ. ಇವ್ರಂತರೂ ಇವ್ರನ್ನ ರಸ್ತೆಯಲ್ಲಿ ನಾವು ಹೊಡಿತೀವತ್ತು ವೆಂಕಟರಿಗೆ ಹಿಂದಕ್ಕೊಮ್ಮೆ ಹೇಳಿದ್ರು. ಅಂದ್ರೆ ಬಾಯಿಗೆ ಬಂದಂಗೆ ಒಬ್ಬ ಪ್ರಧಾನಮಂತ್ರಿಗಳೇನು ಇವತ್ತು ಹೇಳ್ತಾ ಇದ್ದಾರಲ್ಲ, ಇದು ಖರ್ಗೆ ಅವ್ರಿಗೆ ಶೋಭೆ ತರೋದಿಲ್ಲ. ಅವ್ರ ಮಗ ಅಂತೂ ತೀರಾ ಅತಿ ಆಯ್ತು. ಏನಲ್ಲಿ ಯಾರು ಪ್ರಶ್ನೆ ಮಾಡಬಾರ್ದಾ? ನೀವು IB ಒಳಗೆ ಯಾರನ್ನ ಹಾಕಿರೋ ಒಬ್ಬ ದಲಿತ ಮುಖಂಡನ್ನೇ ನೀವು ಅಂದ್ರೆ ಮತ್ತೊಬ್ಬ ದಲಿತರು ಬೆಳಿಬಾರ್ದಾ? ಇದನ್ನ ಪ್ರಶ್ನೆ ಕೇಳೋಕೆ ವಿಜೇಂದ್ರಿಗೆ ಏನು ಬ್ಯಾನ್ ಆಗಿದೆ? ಇದನ್ನ ಪೂಜ್ಯ ತಂದೆ ಯಾಕೆ ಕೇಳೋದಿಲ್ಲ? ಪಾಪ ಅಶೋಕ್ಗೆ ಚಲೋದ್ರ ಸ್ವಾಮಿ ಅಂದ್ರೆ ಪಕ್ಷದ ದೃಷ್ಟಿ ಮಾತಾಡೋದವ್ರನ್ನ ರಕ್ಷಣೆನೇ ಮಾಡ್ಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಸರ್ ಇವ್ರದ್ದು ಬಹಳ ವಿಳಂಬ ಆಯ್ತು. ಯಾರ್ದ್ರಿ ಅಧಿಕೃತವಾಗಿ ಘೋಷಿಸಿಕೊಂಡಿದ್ದಾರೆ ಎಷ್ಟು ಸಂಸ್ಥೆ ಅವ್ರಿಗೆ ರಕ್ಷಣೆ ಇತ್ತಲ್ರಿ. ಪೂಜ್ಯ ತಂದೆಯವರಾದ ಯಡಿಯೂರಪ್ಪ ಮತ್ತು ಪೂಜ್ಯ ತಂದೆಯವರ ಕಿರಿಯ ಮಗನಾದ ಶ್ರೀ ವಿಜೇಂದ್ರ ಅವರು ರಕ್ಷಣೆ ಇತ್ತು. ಯಾವುದೇ ಕಾಲಕ್ಕೂ ನಿಮ್ಮ ಉಚ್ಚಾಟನೆ ಮಾಡ್ಕೊಳ್ಳಾರ ನಾವು ನೋಡ್ಕೋತೀವಿ. ಯತ್ನಾಳ್ ಒಂದು ಆಗ್ಬೇಕಾಗಿತ್ತು, ಹೋಗಿತ್ತು. ಯತ್ನಾಳಿಂದ ಯಾವ ಕಾಲಕ್ಕೂ ತಗೋದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಒಂದು ಟ್ರಿಪ್ ಚೀಲಗಳು ಹೇಳ್ತಾರೆ ವಿಜೇಂದ್ರ. ಇವ್ರ ಅಪ್ಪನ ಮನೆ ಅನ್ನದ ಅತ್ಯಂತ ಗೌರವಯುತವಾಗಿ ಬಾಂಡ್ಯ ಏನು ಬೇಂಡ್ ಬಾಜೆ ಎಲ್ಲ ಹಚ್ಕೊಂಡು ಮುಂದೆ ನನ್ನ ಗೌರವಯುತವಾಗಿ ಆಣಿ ಮೇಲೆ ಕುಡಿಸ್ಕೊಂಡು ತಗೋತಾರೆ. ಅಲ್ಲ ಸರ್, ಈಗ ನಿಮ್ ಟೀಮ್ ಅವ್ರು ಹೇಳ್ತಾ ಇರೋದು ಯತ್ನಾಳ್ ಸಡನ್ ಆಗಿ ಸಿಗ್ತಾ ಇಲ್ಲ, ಸ್ಪಂದನೆ ಮಾಡ್ತಾ ಇಲ್ಲ. ನಮ್ಗೆ ಸ್ಪಂದನೆ ಇತ್ತಿಲ್ಲ ನೋಡಿ. ಅವ್ರ ಪಕ್ಷದಾಗ ಅದಾರ, ನಾನು ಉಚ್ಚಾಟನೆ ಮಾಡ್ಯಾರ. ಅವ್ರ ಜೋಡ ನಾವು ಗುರ್ಸ್ಕೊಂಡಿದ್ದು ಅವ್ರಿಗೆ ತೊಂದರೆ ಆಗಬಾರ್ದು, ದೂರದಿಂದ ಮತ್ತೊಬ್ಬರಿಗೆ ತೊಂದರೆ ಕೊಡುವಂತ ಕೆಲಸ ನಾವು ಮಾಡಬಾರ್ದು. ಈಗೆಲ್ಲ ಅವ್ರು ನಾವು ಕೂತಿದ್ ನೋಡಿ ನೀವು ಹೊಡತೀರಪ್ಪ ಬೆಳತನ ಯತ್ನಾಳ್ ರಮೇಶ್ ಜಾರಕಿಹೊಳಿ ಗುಸು 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 ಗುಸು. ಅದಕ್ಕೆ ನಾನೇ ಅಂಜಿ ಬಿಟ್ಟಿನಿ. ಅವ್ರದ್ದೇನು ತಪ್ಪಿಲ್ಲ, ಅವ್ರು ಯಾವಾಗ ಸಂಪರ್ಕನಾಗ ಅದಾರ. ನಾನು ಏನಾಗೈತೆ, ನಾವು ಇಡೀ ರಾಜ್ಯದಲ್ಲಿ ಸುತ್ತಾಡಕತ್ತೀನಿ. ಭಾರಿ ಜನ ಬೆಂಬಲ ನನಗೆ ಆಗ್ತೈತಿ. ಒಂದು ಹಳ್ಳಿಗೆ ಹೋದ್ರು 400-500 ಮಂದಿ ಕೂರಿಸ್ತಾರ. 10-15 ಸಾವಿರ ಮಂದಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಸೇರ್ಲಾಕತ್ತಾರ. ಜನರದ್ದು ಏನದ ನನ್ನ ಮ್ಯಾಗ ವಿಶ್ವಾಸ. ಯತ್ನಾಳ್ ಅಂತ ಮುಖ್ಯಮಂತ್ರಿ ಆದ್ರೆ ಕರ್ನಾಟಕ ಸಮೃದ್ಧಿ ಆಗ್ತದೆ, ನೀರಾವರಿ ಆಗ್ತದೆ, ನಾವು ನೆಮ್ಮದಿಯಿಂದ ಹಿಂದೂಗಳ ಜೀವನ ಮಾಡ್ಬೋದು ಅಂತ ವಾತಾವರಣ ತಯಾರಾಗೈತೆ. ಅದಕ್ಕೆ ನಾನು ಅಡ್ಡಾಡಕತ್ತೀನಿ. ನನ್ನ ಜನಪ್ರಿಯತೆ ಉಚ್ಚಾಟನೆ ಮಾಡಿದ್ಮೇಲೆ ಮತ್ತಿಷ್ಟು ಉತ್ತುಂಗಕ್ಕೆ ಐತಿ. ಅಲ್ಲೇ ಕೇಳ್ರಿ ನೀವು ಸಿದ್ದರಾಮಯ್ಯನವ್ರ ಇಂಟು ರಿಪೋರ್ಟ್ ಏನಿದೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಪಾಪ್ಯುಲಾರಿಟಿ ನಂತರ ಯತ್ನಾಳ್ ಸಿದ್ದರಾಮಯ್ಯನ ಬೆಲೆ ಇಂಟು ರಿಪೋರ್ಟ್. ಬಿಜೆಪಿಯಿಂದ ಉಚ್ಚಾಟನೆ ಆದ್ರೂ ಇನ್ನೂ ತತ್ವ ಸಿದ್ಧಾಂತ ಬಿಜೆಪಿಯಲ್ಲೇ ಇದಾವ. ನಾವು ತತ್ವ ಸಿದ್ಧಾಂತ ಬಿಡುದಿಲ್ರಿ. ನಾವು ನರೇಂದ್ರ ಮೋದಿಯವರೇ ನಮ್ಮ ನಾಯಕರು, ಅಟಲ್ ಬಿಹಾರಿ ವಾಜಪೇಯಿ ನಮ್ಮ ನಾಯಕರು. ಇವೆಲ್ಲ ಭ್ರಷ್ಟರನ್ನ ನಾವು ನಾಯಕ ಅನ್ಲಕ್ಕೆ ತಯಾರಿಲ್ಲ. ನರೇಂದ್ರ ಮೋದಿ, ಅಮಿತ್ ಶಾ, ನಡ್ಡಾ, BL ಸಂತೋಷ್ ಎಲ್ಲ ನಮ್ಮ ನಾಯಕರು. ನಮ್ಮ ಗೌರವ ಐತಿ. ನಾವೆಂದೂ BJPಗೆ ಬೈದಿಲ್ಲ. BJPದಿಂದ ನಾವು ದೊಡ್ಡವರಾಗಿವಿ. ಅದ್ರ ಅನ್ನ ತಿಂದೀವಿ, ಅದ್ರ ಋಣ ಇದೆ. ನಾವು ಪಕ್ಷಕ್ಕೆ ಯಾವಾಗ ನಿಷ್ಠರಾಗಿರ್ತೀವಿ. ಪಕ್ಷ ದ್ರೋಹ ಕೆಲಸ ನಾವು ಮಾಡೋದಿಲ್ಲ. ವಿಜೇಂದ್ರನಾಗ ನಮ್ದೇನಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರಿಗೆ ಯಾರೇ ಅಂದ್ರೂ ನಾವು ಸಹನ ಮಾಡ್ಕೋದಿಲ್ಲ. ಅದೇ ದಾಟಿಯಲ್ಲಿ ನಾವು ಉತ್ತರ ಕೊಟ್ಟವ್ರೆ. ಇವತ್ತಿನ ಒಮ್ಮತ ಮೂಡಬಹುದಂತ ಸರ್ ಅಧ್ಯಕ್ಷರ ವಿಚಾರದಲ್ಲಿ ಏನಾಗ ನೋಡ್ರಿ, ನಾ ಇಷ್ಟೇ ಹೇಳೋದು ನಮ್ಮ ಉಸ್ತುವಾರಿಗಳಿಗೆ. ಕರ್ನಾಟಕದ ನಿಜ ವಾಸ್ತವಾಂಶ ಏನಿದೆ ಅನ್ನೋದು ಹೈಕಮಾಂಡಿಗೆ ಪ್ರಾಮಾಣಿಕವಾಗಿ ಹೇಳಬೇಕು. ಒಬ್ಬ ರಾಘವೇಂದ್ರ ಯಡಿಯೂರಪ್ಪನ ಬಿಟ್ಟರೆ ಕರ್ನಾಟಕದ ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರು ಯಾರೂ ವಿಜೇಂದ್ರ ಜೊತೆಗೆ ವಿಜೇಂದ್ರ ಮುಂದುವರಿಬೇಕಂತಿಲ್ಲ. ಇವನು ಮುಂದುವರಿಸಬೇಡ್ರಿ ಅಂತ ಹೇಳ್ತಾರೆ ಎಲ್ಲರೂ. ಬಹಿರಂಗ ಹೇಳಲಿಕ್ಕಿಲ್ಲ, ಆದರೆ ಯಾರೂ ಸಮಾಧಾನ ಇಲ್ಲ. MLA ಒಳಗೊಂದು 6-7 ಚೇಲಾಗಳದವು. ಅವೊಂದು ಇಟ್ಟು ಬಿಟ್ಟರೆ 50 MLAಗಳು ವಿಜೇಂದ್ರ ಬೇಡ, ವಿಜೇಂದ್ರ ಇದ್ರೆ ಮುಂದಿನ ಸಲ ಸರ್ಕಾರ ಬರೋಲ್ಲ. ಯತ್ನಾಳ್ ತಗೋರಿ ಅನ್ನೋದು ಒಲವು ಎಲ್ಲರೂ ಇದೆ. ಅದರ ನೇತೃತ್ವ ಇವತ್ತು ರಮೇಶ್ ಜಾರಕಿಹೊಳಿ ಅವ್ರು ತೊಗೊಂಡಾರ, ಲಿಂಬಾವಳಿ ಅವ್ರು ತೊಗೊಂಡಾರ, ನಮ್ಮ ಹರೀಶು ಎಲ್ಲ ಸಿಟ್ಟಿಂಗ್ MLA ಹೇಳ್ತೀನಿ, ಸಿದ್ದೇಶಣ್ಣ. ಅದೇ ರೀತಿ ಹಿಂದಿನಿಂದ ಭಾಳ ಮಂದಿ ನನ್ನ ಬೆಂಬಲ ಅದಾರ. ಇವತ್ತು ಅನ್ನಿಸ್ಲಾಕತ್ತೈತೆ ಪಕ್ಷಕ್ಕೆ ಒಬ್ಬ ಒಳ್ಳೆಯ ನಾಯಕನ ಕಳ್ಕೊಂಡಿವಿ. ಮೊನ್ನೆ ದಿಲ್ಲಿಗೆ ಹೋದಾಗ ಕೆಲವೊಂದು ನಾಯಕರು ರಮೇಶ್ ಜಾರಕಿಹೊಳಿ ಅವ್ರಿಗೆ ಹೇಳ್ಯಾರ, ಯತ್ನಾಳ್ ಅಂತ ಒಬ್ಬ ಒಳ್ಳೆಯ ನಾಯಕನ ಕಳ್ಕೊಂಡಿವಿ, ಅದು ಏನು ತಪ್ಪಾಗಿದೆ ಸರಿಪಡಿಸ್ತೀವಿ ಅಂತ ಅವ್ರ ಮುಂದೆ ಅವ್ರು ಹೇಳ್ಯಾರ.
ಇಷ್ಟು ಮಾತ್ರ ಹೇಳ್ಬೋದು. ಸರ್ ಈ ನಗರದ ಹೆಂಗೈತಿ ಈ ಸರ್ತಿ ಡಿಲಿಮಿಟೇಷನ್ ಆಗುತ್ತೆ, ಗೌಡರು ಬಿಜೆಪಿ ಬರೋದು ನೋ ಡೌಟ್ ಅದ, ಬಹಳ ಮಂದಿ ಆಕಾಂಕ್ಷೆ ಐತೆ. ಎದಕ್ಕೆ ಹುಸುಳಿ ಮಕ್ಕಳು ಹುಸುಳಿ ಮಕ್ಕಳು ನಾನೇ ಯಾಕೆ ಬೀಳ್ತೇನೆ ಆರಾಮ ಅರ್ಬಿ ಬಿಳಿದಾಗ ಹಾಕೊಂಡು ಅಡ್ಯಾಡಕತ್ತಾರ ಒಂದಿಷ್ಟು ಮಂಗ್ಯಾಗಳು ಆರಾಮ ಜೀನ್ಸ್ ಪ್ಯಾಂಟ್ ಹಿಂಗೆ ಹಾಕೊಂಡು ಅಡ್ಡಾಡ್ತಿದ್ದಲ್ಲ ಹಂಗೆ ಅಡ್ಡಾಡತ್ತ